ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಮದುವೆಯ ರಾತ್ರಿ ದಿನದ ವ್ಲಾಗ್ ಆಗಿರುತ್ತೆ ಅಂತ ಹೇಳಿದ್ರೆ, ನಾವು ನೈಟ್ ಮದುವೆಗೆ ಹೋದ್ವಿ ಅಲ್ವಾ, ಅವತ್ತಿನ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇಮ್ ಲೆಹಂಗಾ ಹಾಕ್ಕೊಂಡಿದ್ವಿ. ಸೇಮ್ ಒಂದೇ ಥರ ಕಲರ್, ರೆಡ್ಡು ಮತ್ತು ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ವಿ. ಹುಡುಗನ ಜೊತೆಯಲ್ಲೇ ನಾವು ಹೋಗಿದ್ದು, ಅದರಿಂದ ನಾವು ಕಾರ್ ಇಳಿದಿದ್ದು ಅವರು ವಿಡಿಯೋಗ್ರಾಫರ್ ವಿಡಿಯೋ ಮಾಡಿಕೊಂಡ್ರು, ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಂತರ ಹುಡುಗಿ ಬಂದಳು, ಅಂದರೆ ಹುಡುಗಿನೇ ಮೊದಲು ಬರಬೇಕಾಗಿತ್ತು, ಆದರೆ ನಾವೇ ಮೊದಲು ಹೋಗ್ಬಿಟ್ಟಿದ್ವಿ. ಆಮೇಲೆ ಹುಡುಗಿ ಬಂದಳು. ಸೊ ಹುಡುಗಿ ಬಂದಿದ್ದನ್ನು ನಾನು ವಿಡಿಯೋ ಮಾಡಿಕೊಂಡೆ. ಹುಡುಗನ್ನ ಕರೆಯೋದಕ್ಕೆ ಅಂತ ಎಲ್ಲರೂ ಬಂದಿದ್ದಾರೆ, ಹುಡುಗಿ ಕಡೆಯವರು. ನಾನು ಈ ಟೈಮ್ನಲ್ಲಿ ಲೈವ್ ಬಂದಿದ್ದೆ, ಲೈವ್ ವಿಡಿಯೋ ಇದೆ ನೋಡಿ ಬೇಕಾದರೆ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಫೋನಲ್ಲಿ ಸ್ಟೋರೇಜ್ ಕಮ್ಮಿ ಇದ್ದಿದ್ದರಿಂದ ನಾನು ಒಂದು 2-3 ಸಲ ಲೈವ್ ಬಂದಿದ್ದೆ. ತುಂಬ ಜನ ಜಾಯಿನ್ ಆಗಿದ್ರಿ, ನೀವೆಲ್ಲ ಕಮೆಂಟ್ ಮಾಡ್ತಿದ್ರಿ, ಮೆಸೇಜ್ ಕಳಿಸ್ತಿದ್ರಿ, ಬಟ್ ನಂಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆದರೂ ನಿಮಗೆಲ್ಲ ಲೈವ್ ಬಂದಿದ್ದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೊಂದು ವೀಡಿಯೋದಲ್ಲಂತೂ ತುಂಬ ಜನ ಬಂದ್ರಿ ಲೈವ್ಗೆ, ಬಟ್ ನಾನು ಅಂದರೆ ನನಗೆ ಒಂಥರ ಭಯ, ಏನು ಬೇಡ ಕಮೆಂಟ್ ಮಾಡಿಬಿಡ್ತಾರೋ ಅಂತ. ಸೊ ನಾನು ಬೇಗ ಲೈವಿಂದ ಹೊರಟೋಗ್ಬಿಟ್ಟೆ. ಆಮೇಲೆ ಜಾಸ್ತಿ ಹೊತ್ತು ಸುಮ್ಮನೆ ಹಾಗೆ ವೀಡಿಯೋ ಇಟ್ಕೊಂಡು ನಿಂತಿದ್ರೆ ಇದೇನು ಬರೀ ವೀಡಿಯೋ ಮಾಡಿಕೊಂಡೇ ನಿಂತಿದ್ದಾಳೆ ಅನ್ನೋದು ಆಗಿಬಿಡುತ್ತೆ. ಅದರಿಂದ ನಾನು ಬೇಗ ಲೈವಿಂದ ಹೊರಟ್ಬಿಟ್ಟೆ. ನಾನು ತುಂಬ ಏನು ವೀಡಿಯೋ ಮಾಡ್ಕೊಂಡಿಲ್ಲ, ಎಲ್ಲೆಲ್ಲಿ ಸ್ವಲ್ಪನೇ ಮಾಡ್ಕೊಂಡಿರೋದು. ಈಗ ಹುಡುಗನ್ನ ಕರ್ಕೊಂಡು ಹುಡುಗಿ ಕಡೆಯವರೆಲ್ಲ ಬಂದಿದ್ದಾರೆ. ಅಂದರೆ ಚೌಲ್ಟ್ರಿ ಪಕ್ಕ ಒಂದು ಫಿಲ್ಮ್ ಥಿಯೇಟರ್ ಇದೆ. ಚೌಲ್ಟ್ರಿ ಮತ್ತು ಫಿಲ್ಮ್ ಥಿಯೇಟರ್ ಓನರ್ ಇಬ್ಬರು ಒಂದೇ ಅಂದ್ಕೊತೀನಿ. ಅಲ್ಲಿ ಪುಟ್ಟಾಗ ಒಂದು ದೇವಸ್ಥಾನ ಮಾಡಿದ್ದಾರೆ, ಅಲ್ಲಿಂದ ಹುಡುಗನ್ನ ಕರ್ಕೊಂಡು ಬರ್ತಾರೆ. ಎಲ್ಲ ಮದುವೆ ಅಂದರೆ ಎಲ್ಲ ಮದುವೆಗಳಾದರೂ ಅಲ್ಲಿಂದನೇ ಹುಡುಗನ ಕರ್ಕೊಂಡು ಬರೋದು. ಹುಡುಗನ ನಾದ್ನಿಯರು ಅಂದರೆ ಸ್ವಂತ ನಾದ್ನಿಯರು ಇಲ್ಲದಿದ್ರೂ ಪರವಾಗಿಲ್ಲ, ಹುಡುಗಿ ಕಸಿನ್ಸು ಹುಡುಗನಿಗೆ ಆರತಿ ಮಾಡಿ ಪಾದ ತೊಳೆದು ಕರ್ಕೊಂಡು ಹೋಗ್ತಿದ್ದಾರೆ. ಚೌಲ್ಟ್ರಿ ಒಳಗಡೆ ಬಂದ ತಕ್ಷಣ ಹುಡುಗನ ಕೈಲಿ ವರನ ಕೊಠಡಿಯನ್ನು ಹೊಸ್ತಿಲಿಗೆ ಪೂಜೆ ಮಾಡಿಸ್ತಾರೆ. ಹುಡುಗಿ ಕೈಲೂ ಮಾಡಿಸಿದ್ದಾರೆ. ಇವಾಗ ಹುಡುಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಕಳ್ಳಿ ಗಿಡವನ್ನು ಮಣ್ಣಲ್ಲಿ ನೆಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಹುಡುಗನ ಕರ್ಕೊಂಡು ಬಂದ್ರಲ್ವ, ಅಲ್ಲಿ ಪೂಜೆ ಮಾಡ್ಕೊಂಡು ತಗೊಂಡು ಬಂದರು. ಅದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ನಾನು, ಲೈವ್ ವಿಡಿಯೋ ಬಂದಾಗಲೇ ಇದೆ ಅಲ್ವಾ, ಸೊ ಅಲ್ಲೇ ನೋಡ್ಬೇಕು ನೀವು. ಇವಾಗ ಹುಡುಗನ ಕೈಲಿ ವರನ ಕೊಠಡಿಯ ಹೊಸ್ತಿಲಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಸರಸ್ವತಿ ದೇವಿ ಕೂಡ ಇದ್ದಾರೆ, ನಮಸ್ಕಾರ ಮಾಡ್ಕೊಂಡ್ಬಿಡಿ. ಅದಾದಮೇಲೆ ಆ ಕಳ್ಳಿ ಗಿಡಕ್ಕೆ 5 ಜನ ಮುತ್ತೈದರ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲೊಬ್ಬರು ಹಿರಿಯರು ನಿಂತಿರಲ್ಲ ನೋಡಿ, ಇವರು ಹುಡುಗಂಗೆ ಚಿಕ್ಕಪ್ಪ ಏನೋ ಆಗಬೇಕು. ಅವರೇ ಪ್ರತಿಯೊಂದು ಕಾರ್ಯವನ್ನು ನಿಂತ್ಕೊಂಡು ಮಾಡಿದ್ದು, ಪ್ರತಿಯೊಂದು ಹೇಳ್ಕೊಡ್ತಿದ್ದಿದ್ದು ಅವರೇ. ಅವ್ರು ಹೇಳಿದ ಥರನೇ ಎಲ್ಲ ಶಾಸ್ತ್ರಗಳು ನಡೀತಿತ್ತು. ರಾತ್ರಿ ಹೊತ್ತು ಹುಡುಗಿಯನ್ನು ಹಸೆ ಮೇಲೆ ಕೂರಿಸಿ ವಿಳ್ಯದ ಶಾಸ್ತ್ರ ಅಂತ ಮಾಡ್ತಾರೆ. ಸೊ ಅದಕ್ಕೆ ಒಂದು 15 ತಟ್ಟೆ ಅಥವಾ 12 ತಟ್ಟೆಗಳನ್ನ ತುಂಬ್ತಾರೆ. ಹಣ್ಣುಗಳು, ಕಡಲೆಪುರಿ ಮತ್ತು ಎಲೆ ಅಡಿಕೆ, ಹುಡುಗಿ ಮೇಕಪ್ ಸಾಮಾನು, ಸೀರೆ ಎಲ್ಲವನ್ನು ತುಂಬಿ ಶಾಸ್ತ್ರವನ್ನು ಹುಡುಗಿಗೆ ಹಸೆ ಮೇಲೆ ಕೂರಿಸಿ ಶಾಸ್ತ್ರವನ್ನು ಮಾಡ್ತಾರೆ. ಇವಾಗ ಎಲ್ಲವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಹುಡುಗಿಯನ್ನು ಕರ್ಕೊಂಡು ಬಂದು ಹಸೆ ಮೇಲೆ ಕೂರಿಸ್ಬೇಕು. ನಮ್ಮ ಕಡೆಯವರೇ ಕೂರಿಸಿದ್ರು. ನಾನು ಮೊದಲೇ ಹೇಳ್ದಲ್ವ, ನಾನು ಪೂರ್ತಿ ವಿಡಿಯೋ ಯಾರೂ ಮಾಡ್ಕೊಡೋರು ಇಲ್ಲೇ ಇಲ್ಲ. ಸೊ ಅದಕ್ಕೆ ನಾನು ಇಷ್ಟೇ ಆಫೇ ಮಾಡ್ಕೊಂಡಿದ್ದೀನಿ. ಏನು ತುಂಬ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದ್ಕೊತೀನಿ, ಯಾಕಂದರೆ ನನಗೆ ಹೇರ್ ಸ್ಟೈಲೇ ಕಂಫರ್ಟಬಲ್ ಆಗ್ತಿರ್ಲಿಲ್ಲ. ಬೇರೆ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆ ರೂಮಲ್ಲಿ ಕನ್ನಡಿ ಕೂಡ ಇರಲಿಲ್ಲ, ನಾನು ಮಾಡ್ಕೊಳ್ಳಿಲ್ಲ. ಇವಾಗ ಹುಡುಗಿಯನ್ನು ಕರ್ಕೊಂಡು ಬಂದು ಹಸೆ ಮೇಲೆ ನಿಲ್ಲಿಸಿ, ನಾನು ಮೊದಲೇ ಹೇಳ್ದಲ್ವ, ಏನೇ ಶಾಸ್ತ್ರ ಆಗೋಕ್ಕೂ ಮುಂಚೆ ಶುಭವಾಗಿ ಕಳಶವನ್ನು ಹಿಡ್ಕೊಂಡು ಕರ್ಕೊಂಡು ಬರೋದು. ಏನೇ ಕಾರ್ಯಕ್ರಮ ಆದರೂ ಮದುವೆಗಳಲ್ಲಿ ಮುಂದೆ ಕಳಶ ಇರಲೇಬೇಕು. ಕಳಶ ಹಿಡ್ಕೊಂಡು ಮುಂದೆ ಹೋದರೆ ಅವರಿಂದ ಮಿಕ್ಕಿದ್ದವರೆಲ್ಲ ಹೋಗ್ತಾರೆ. ಇವಾಗ ಕಳಶ ತೊಗೊಂಡು ಬಂದಿದ್ದಾರೆ. ನಾವು ತಟ್ಟೆ ಏನೇನು ತುಂಬಿದ್ದೀವಿ ಅದನ್ನೆಲ್ಲ ತೊಗೊಂಡೋಗಿ ಹುಡುಗಿ ಮುಂದೆ ಇಟ್ಟು ಶಾಸ್ತ್ರವನ್ನು ಮಾಡ್ತೀವಿ. ನನಗೆ ರಾತ್ರಿ ಹೊತ್ತು ನಿದ್ದೆ ಗೆಡೋದು ಅಂದರೆ ನನಗೆ ಆಗಲ್ಲ. ನಾನು ನಿದ್ದೆ ಗೆಡೋದೇ ಇಲ್ಲ, ಅಂದರೆ ನಿದ್ದೆ ಬಂದಿಲ್ಲ, ಏನಾದರೂ ಯೋಚನೆ ಇದ್ದಾಗ ನಿದ್ದೆ ಬಂದಿರಲ್ಲ. ಆ ಟೈಮಲ್ಲಂತೂ ನಂಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬಂದುಬಿಡುತ್ತೆ. ನಾನು ನಿಮ್ಗೆ ಹೇಳಿದ್ದೆ ಅನಿಸುತ್ತೆ, ಮೈಗ್ರೇನ್ ಇದೆ ಅಂತ. ಸೊ ಒಂದು ಸೈಡ್ ತಲೆನೋವು ಬಂದುಬಿಟ್ರೆ ವಾಮಿಟ್ ಆಗೋವರೆಗೂ ಸಮಾಧಾನ ಆಗೋಲ್ಲ. ಅದೆಷ್ಟು ಸಲ ವಾಮಿಟ್ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಇದ್ದರೆ ಒಂದು ದಿನ ಪೂರ್ತಿ ಇರುತ್ತೆ, ಇಲ್ಲ ಅಂದರೆ 3 ದಿನದವರೆಗೂ ಇರುತ್ತೆ. ಇವತ್ತು ಕೂಡ ನಾನು ನಿದ್ದೆಗೆಟ್ಟಿದ್ದಾಯಿತು. ಅಂದರೆ ರಾತ್ರಿ ಎಲ್ಲ ಅಲ್ಲೇ ಇರಬೇಕು ಛತ್ರದಲ್ಲಿ, ಅಂದರೆ ನಿದ್ದೆಗೆಡಲೇಬೇಕಾಗುತ್ತೆ. ಸೊ ನಾನು ರಾತ್ರಿ ಎಲ್ಲ ನಿದ್ದೆಗೆಟ್ಟಿದ್ದೆ. ಇವಾಗ ಎಲ್ಲರೂ ಶಾಸ್ತ್ರಕ್ಕೆ ನಿಂತಿದ್ದೀವಿ, ತಟ್ಟೆ ಇಡೋಣ ಅಂತ. ತಟ್ಟೆ ಎಲ್ಲ ಇಟ್ಟಾದಮೇಲೆ ಹುಡುಗಿಗೆ ಶಾಸ್ತ್ರವನ್ನು ಮಾಡಬೇಕು. ನಾನಿಲ್ಲೇ ಬ್ಯಾಗನ್ನು ಹಾಕ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಬ್ಯಾಗಲ್ಲಿ ಒಡವೆ ಇದೆ. ಸೊ ಎಲ್ಲಿ ಬೇಕಲ್ಲಿ ಇಡೋದಕ್ಕಾಗಲ್ಲ. ನಮ್ಮಮ್ಮ ಏನಾದರೂ ಬಂದಿರೋ ಅವ್ರ ಕೈಲಿ ಕೊಡ್ಬೋದಾಗಿತ್ತು. ಅದರಿಂದ ನನ್ನ ಮಗಳು ಬ್ಯಾಗೆಲ್ಲ ಇಟ್ಕೊಳ್ಳೋಕೆ ಬೇಜಾರು ಮಾಡ್ಕೊತಾಳೆ. ಅದಕ್ಕೆ ನಾನು ಬ್ಯಾಗ್ ಹಾಕ್ಕೊಂಡೇ ಇದ್ದೀನಿ.
ಇವಾಗ ಹುಡುಗಿಗೆ ಹುಡುಗನ ಕಡೆಯವರು ಶಾಸ್ತ್ರವನ್ನು ಮಾಡ್ತಾ ಇದ್ದೀವಿ. ಹುಡುಗಿ ಕಡೆಯವರು ಸಹ ಜಾಯಿನ್ ಆದರು. ಒಂದು 12 ಜನ ಮಾಡಬೇಕಿತ್ತು. ಆದರೆ ತುಂಬ ಜನ ಅಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ, ನನ್ನ ಫ್ರೆಂಡ್ ಅಮ್ಮನ ಕಡೆ ತುಂಬ ಬಳಗ ಜಾಸ್ತಿ ಅಂತ. ಸೊ ಒಂದಷ್ಟು ಜನ ಮಾಡಿದ್ರು. ನಾನಿಲ್ಲಿ ಎಲ್ಲರೂ ಶಾಸ್ತ್ರ ಮಾಡೋದನ್ನು ವಿಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಆಮೇಲೆ ರಾತ್ರಿ ರಿಸೆಪ್ಷನ್ ಇರಲಿಲ್ಲ, ಬೆಳಿಗ್ಗೆ ಹೊತ್ತು ಮಾತ್ರ ಇದ್ದಿದ್ದು. ರಾತ್ರಿ ನಮ್ಮವ್ರಿಗೆ ಮಾತ್ರ ಹತ್ತಿರದವ್ರಿಗೆ ಹೇಳ್ಕೊಂಡಿದ್ದು. ಹಾಗೂ ಹೀಗೂ 600 ಜನದ ಮೇಲಿದ್ರು ಅಂದ್ಕೊತೀನಿ. ನಾನು ಚೌಲ್ಟ್ರಿಗೆ ಬರೋದಕ್ಕೂ ಮುಂಚೆ ಫಸ್ಟು ನನ್ನ ಫ್ರೆಂಡ್ ಮನೆಗೆ ಹೋದೆ, ಅಂದರೆ ಅವ್ರೂರಿಗೆ ಹೋದೆ. ಅವಳು ಬಾ ಇಲ್ಲಿಂದ ಹೋಗೋಣ ಅಂತ ಹೇಳಿದ್ಲು. ಅವ್ರೂರಿನವ್ರಿಗೆಲ್ಲ ಬಸ್ ಮಾಡಿದರು. ಪಾಪ ಅದು ತುಂಬ ಚಿಕ್ಕೂರು ಅಲ್ಲ ಪಟ್ಟಣ, ಅದರಿಂದ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಡೋದಕ್ಕಾಗಲ್ಲ. ಅವ್ರ ಅಣ್ಣಂಗೆ ಎಲ್ಲರೂ ಬೇಕಾಗಿದ್ದವ್ರೆ. ಸೊ ಅದರಿಂದ ಅವರು ಇಡೀ ಊರಿಗೆ ಹೇಳಿದರು. ರಾತ್ರಿ ಹೊತ್ತಿಗೆ ಆ ಊರಿಗೆ ಮಾತ್ರ ಬಸ್ ಮಾಡಿದರು. ತುಂಬ ಹತ್ತಿರದವ್ರಿಗೆ ಹೇಳ್ಕೊಂಡಿದ್ರು. ಅವಳು ಒಬ್ಬಳೇ ಹೇಗೆ ಬರ್ತೀಯ, ಬಾ ಇಲ್ಲಿಗೆ ಹೋಗೋಣ ಅಂತ ಹೇಳಿದ್ಲು. ಶಾರನ್ ಕರೆದೆ, ಬಾ ಹೋಗೋಣ, ಬೇರೆ ಮದುವೆಗೆಲ್ಲ ಓಡಾಡೋಕ್ಕಾಗುತ್ತಾ, ಬಾ ಹೋಗೋಣ ಅಂತ ಹೇಳಿದೆ. ಅವಳಿಗೇನೋ ಸ್ಪೋರ್ಟ್ಸ್ ಸೆಲೆಕ್ಷನ್ ಇತ್ತಂತೆ. ಅವಳಿಗೆ ವಾಲಿಬಾಲ್ ಮತ್ತು ಥ್ರೋಬಾಲ್ ಅಂದರೆ ತುಂಬ ಇಷ್ಟ. ಇವಾಗ ಬೇರೆ ಅದ್ರ ಸೆಲೆಕ್ಷನ್ ನಡೀತಿತ್ತಂತೆ. ಅದರಿಂದ ಅಮ್ಮ ನಾನು ರಜಾ ಹಾಕಲ್ಲಮ್ಮ, ಹೋಗಿದ್ದು ಬಾ ನೀನೇ ಅಂದ್ಲು. ಐಶು ಎಲ್ಲಿಗೂ ಬರದೇ ಇದ್ದವಳು ಪಾಪ ಅನಿ ಅಷ್ಟೊಂದು ಹಿಂಸೆ ಮಾಡಿದ್ಲು. ಬರಲಿಲ್ಲ ಅಂದರೆ ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಬಂದಳು. ಹಾಗೂ ಎಲ್ಲರೂ ರೇಗಿಸ್ತಿದ್ರು, ಮದುವೆ ದಿನ ಬೆಳಗ್ಗೆ ಮಳೆ ಬಂದಿದ್ದಕ್ಕೆ, ಐಶು ಮದುವೆಗೆ ಬಂದುಬಿಟ್ಟಿರೋದಕ್ಕೆ ಮಳೆ ಬರ್ತಿದೆ ಅಂತ. ನಾನು ಶುರುವಾಗಿದ್ದು ಇವಾಗಲ್ವಾ ಸ್ಕೂಲು, ಅದರಿಂದ ಶಾರನ್ನು ಕೂಡ ಕರೆದೆ. ನಮ್ಮವರು ತಮ್ಮವರು ಅಂತ ಪ್ರೀತಿ ಜಾಸ್ತಿ ಆಗುತ್ತೆ, ಬಾ ಅಂತ ಕರೆದೆ. ಸ್ಕೂಲ್ ಏನಾದರೂ ಮಧ್ಯ ಆಗಿದರೆ ಅಥವಾ ಟೆಸ್ಟ್ ಟೈಮ್ ಆಗಿದರೆ ನಾನು ಕರಿತಿರಲಿಲ್ಲ. ಬಟ್ ಇನ್ನೂ ಶುರು ಅಲ್ವಾ, ಬಾ ಅಂದೆ. ಅವಳೇ ಬರಲ್ಲ ಅಂತ ಹೇಳಿದ್ಲು. ನಾನು ತುಂಬ ಫೋರ್ಸ್ ಮಾಡೋದಕ್ಕಾಗಲ್ಲ, ಅದಕ್ಕೆ ನಾನು ಬೇಡ ಅಂದ್ಕೊಂಡು ಅವಳನ್ನ ಸ್ಕೂಲಿಗೆ ಕಳಿಸಿ ನಾನು ಹೋಗಿದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮ್ಮನ ಮನೆ ಇಲ್ಲೇ ಇರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗಲ್ಲ. ಅಮ್ಮನೇ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಶಾರುಗೆ. ಆದರೆ ಟ್ಯೂಷನ್ ಇದೆ ಅಲ್ವಾ, ನಾನು ರಜೆ ಟೈಮ್ ಆಗಿದ್ದರೆ, ಬೇಸಿಗೆ ರಜದಲ್ಲಾಗಿದ್ದರೆ ನಾನು ರಜಾ ಹಾಕ್ಬಿಟ್ಟು ಹೋಗ್ಬೋದಾಗಿತ್ತು. 4-5 ದಿನ ಇದ್ದು ಬರ್ಬೋದಾಗಿತ್ತು. ಅವಳೇನೋ ಒಂದು ವಾರ ಇಲ್ಲೇ ಇರುವಂತೆ ಬಾ ಅಂದ್ಲು. ಆದರೆ ನನಗೆ ಟ್ಯೂಷನ್ ಇರೋದಕ್ಕಾಗಲ್ಲ. ಎಲ್ಲಿಗೆ ಹೋದರೂ ಟ್ಯೂಷನ್ ಟೈಮ್ ಅಷ್ಟರಲ್ಲಿ ವಾಪಸ್ ಬರಲೇಬೇಕು. ಇವತ್ತು ಸಹ ನಾನು ಮನೆಯಿಂದ ಹೊರಡೋವರೆಗೂ ಬೇಗನೆ ಟ್ಯೂಷನ್ ಮಾಡೇ ಬಂದಿದ್ದು. ಆದರೆ ಗುರುವಾರ ರಜಾ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವ್ರ ಮನೇಲಿ ಪೂಜೆ ಇದೆ, ಕಂಡಾಯ ಎಲ್ಲ ತರಿಸಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಬೀಗಲು ನಾಳೆ ಅಂತ, ಶುಕ್ರವಾರ ಬೀಗಲಿದೆ, ಗುರುವಾರ ಜೋರಾಗಿ ಪೂಜೆ ಇದೆ. ಇವತ್ತಾದರೂ ಬಾ ಅಂತ ಹೇಳಿದ್ದಾರೆ. ಸೊ ನಾನು ಗುರುವಾರ ರಜಾ ಕೊಟ್ಟು ಭಾನುವಾರ ಗುರುವಾರದ ಬದಲು ಪಾಠ ಹೇಳ್ಕೊಡ್ತೀನಿ. ಇದು ಅನಿಯವ್ರ ಅಕ್ಕ, ನನ್ನ ಫ್ರೆಂಡ್ ಅನ್ನಿದ್ದಾರಲ್ವ, ಅವ್ರ ಅಕ್ಕ ಅನೂಪ ಅಂತ. ನಾನು ಮೊದಲೇ ಹೇಳಿದಾಗೆ ಎಲ್ಲರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಎಲ್ಲರೂ ಶಾಸ್ತ್ರ ಮಾಡೋದನ್ನು ಒಂದು 5-6 ಜನದ ಮಾತ್ರ ಮಾಡ್ಕೊಂಡಿದ್ದೀನಿ. ಆಗಲೇ ಟೈಮ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹುಡುಗಿದು ಶಾಸ್ತ್ರ ಎಲ್ಲ ಆದಮೇಲೆ ಇವಾಗ ಬಳೆ ಶಾಸ್ತ್ರ ಇದೆ. ಬಳೆ ಶಾಸ್ತ್ರಕ್ಕೆ ಬಳೆಯವ್ರು ಬಂದಿದ್ದಾರೆ. ನಮ್ಮ ಕಡೆ ಬಳೆಯವ್ರಿಗೂ ಸಹ ಸೋಗ್ಲನ್ನು ಒಯ್ತಾರೆ. ಸೋಗ್ಲು ಏದು ಅಂತಂದರೆ ಅಕ್ಕಿ ಹಾಕಿ ಶಾಸ್ತ್ರ ಮಾಡ್ತಾರಲ್ವ ಅದು. ಇವಾಗ ಬಳೆಗೆ ಪೂಜೆ ಮಾಡ್ತಾ ಇದ್ದಾರೆ 5 ಜನ ಮುತ್ತೈದೆಯರು. ಇವಾಗ ಅವರು ಬಳೆಯವ್ರಿಗೂ ಸಹ ಸೋಗ್ಲನ್ನು ಊದಿ ಅರಿಶಿನ ಕುಂಕುಮ ಹಚ್ಚಿ ಎಲ್ಲವನ್ನು ಮಾಡ್ತಾರೆ. ಮದುವೆ ಎಷ್ಟು ಜೋರಾಗೇ ಮಾಡಲಿ, ಎಷ್ಟು ಸಿಂಪಲ್ಲಾಗೇ ಮಾಡಲಿ, ಈ ರೀತಿ ಶಾಸ್ತ್ರಗಳಂತೂ ಇದ್ದೇ ಇರುತ್ತೆ. ಇರೋರು ಮದುವೆಯನ್ನು ಅನುಕೂಲವಾಗಿ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ನೋಡಿ, ಎಷ್ಟು ಜನಕ್ಕೆ ಕೆಲಸ ಸಿಕ್ಕಂಗಾಗುತ್ತೆ. ಇಲ್ಲದೇ ಇರೋರು ಮಾಡೋದು ಬೇಡ, ಸಿಂಪಲ್ಲಾಗೇ ಮಾಡ್ಕೊಳ್ಳಿ. ಇರೋರು ಮಾಡೋದ್ರಿಂದ ಎಷ್ಟು ಜನಕ್ಕೆ ಉದ್ಯೋಗಾವಕಾಶ ಸಿಗುತ್ತಲ್ವ. ಭಟ್ರಿಗೆ, ಕ್ಲೀನಿಂಗ್ ಅವ್ರಿಗೆ, ಅಡುಗೆಗೆ ಹೆಲ್ಪ್ ಮಾಡೋರಿಗೆ, ಮತ್ತು ಚೌಲ್ಟ್ರಿ ಅವ್ರಿಗೆ, ಈ ಥರ ಬಳೆ ಅವ್ರಿಗೆ, ತುಂಬ ಹೇಳ್ತಿದ್ರೆ ಎಷ್ಟೊಂದು ಜನಕ್ಕೆ, ಫೋಟೋಗ್ರಾಫರ್ಸ್ಗೆ ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ. ಅದರಿಂದ ಇರೋರು ಮಾಡೋದ್ರಿಂದ ತಪ್ಪೇನೂ ಇಲ್ಲ ಅಂತ ಅಂದ್ಕೊತೀನಿ. ನನಗೆ ಆ ರೀತಿ ಅನಿಸುತ್ತೆ. ನಾನು ಕೂಡ ಬಳೆ ಹಾಕಿಸ್ಕೊಂಡೆ, ಆ ಶಾಸ್ತ್ರದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಆಮೇಲೆ ಹುಡುಗಿ ಕೈಲಿ ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಹಚ್ಚಿಸಿ, ಹೂ ಮುಡಿಸಿ, ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ನಾನಿದ್ದೆ. ಆದರೆ ಅದ್ರ ವೀಡಿಯೋ ಮಾಡ್ಕೊಳ್ಳೋರು ಯಾರೂ ಇರಲಿಲ್ಲ. ಅದರಿಂದ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಹುಡುಗಿಗೂ ಸಹ ಶಾಸ್ತ್ರದ ಬಳೆಗಳನ್ನ ಹಾಕ್ತಾರೆ ರಾತ್ರಿಯೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇಲ್ಲೂ ಸಹ ತುಂಬ ಜನಕ್ಕೆ ಬಳೆಗಳನ್ನ ಹಾಕಿದ್ರು. ಆದರೆ ನಾನು ಎಲ್ಲರದ್ದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಸ್ವಲ್ಪ ಜನದ ಮಾತ್ರ ಮಾಡ್ಕೊಂಡಿದ್ದೀನಿ.
ಯಾಕಂದರೆ ಎಲ್ಲರೂ ನಿಮಗೆ ಗೊತ್ತಿದ್ದರೆ ಎಲ್ಲರೂ ವಿಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಿರಲ್ಲ ಅಲ್ವಾ, ಅದೇ ಶಾಸ್ತ್ರ ನೋಡೋದಕ್ಕೆ ನಿಮಗೂ ಬೇಜಾರಾಗಬಹುದೇನೋ ಅಂದ್ಕೊಂಡು ನಾನು ಸ್ವಲ್ಪ ಜನದ ಮಾತ್ರ ವಿಡಿಯೋ ಮಾಡಿಕೊಂಡೆ. ಬಳೆ ಶಾಸ್ತ್ರ ಎಲ್ಲ ಆದಮೇಲೆ ಫೋಟೋಶೂಟ್ ನಡೀತಿದೆ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇಮ್ ಒಂದೇ ಥರ ಬಟ್ಟೆ ಹಾಕ್ಕೊಂಡಿರೋದಕ್ಕೆ ಫೋಟೋಗ್ರಾಫರಿಗೆ ಕರೆದು ಫೋಟೋಸ್ನ ತೆಗೆದ್ರು. ಅದಕ್ಕೆ ನಾದಿರಾ ಅಂತ ಕೇಳ್ತಿದ್ರು. ಇಲ್ಲ ನಾವು ಫ್ರೆಂಡ್ಸ್ ಅಂತ ಹೇಳಿದೆ. ಅದಾದಮೇಲೆ ಅಕ್ಕ ತಂಗಿರ ಫೋಟೋಶೂಟ್ ನಡೀತಿದೆ. ಇವಾಗ ರಾತ್ರಿ ಊಟಕ್ಕೆ ಹೋಗಿದ್ದೀವಿ. ಊಟನೂ ಸಿಂಪಲಾಗಿ ಚೆನ್ನಾಗಿತ್ತು. ನಾವು ಕೊನೆವರೆಗೂ ಇದ್ದು ಹುಡುಗ ಹುಡುಗಿ ಜೊತೆಯಲ್ಲೇ ಊಟ ಮಾಡಿದ್ದು. ಇವತ್ತು ಚೌಲ್ಟ್ರಿಯಲ್ಲೇ ಉಳ್ಕೊಳ್ತಾ ಇದ್ದೀವಿ. ಪಾಪ ನನ್ನ ಫ್ರೆಂಡು ಕೆಲಸದ ಮಧ್ಯೆ ಅವಳು ಮೆಹಂದಿ ಹಾಕ್ಕೊಳ್ಳೋಕ್ಕೆ ಆಗಿರಲಿಲ್ಲ. ಆಮೇಲೆ ಐಶು ಕೈಲಿ ಹಾಕಿಸ್ಕೊಂಡ್ಳು. ಐಶು ಇದ್ಲಲ್ವ, ಐಶು ಕೈಲಿ ಹಾಕಿಸ್ಕೊಂಡ್ಳು. ಇಷ್ಟೊತ್ತಲ್ಲಿ ಮೆಹಂದಿ ಬಿಡ್ಸ್ಕೊತಾವಳೆ. ನೆನ್ನೆ ಮೊನ್ನೆಯಿಂದ ಏನು ಮಾಡ್ತಿಲ್ಲ ಕಾಣೆ. ಏನು ಮಾಡ್ತಿದ್ದಾನೆ ನೆನ್ನೆ ಮೊನ್ನೆಯಿಂದ? ಹಾಂ, ಬೇಡ ಅಂತಿದ್ದ. ಐಶು ನೋಡಿದ್ಮೇಲೆ ಮೆಹಂದಿ ಬೇಕು ಅಂತ. ಐಶು ಅನಿಗೆ ಮಾತ್ರ ಅಲ್ಲ, ಅಲ್ಲಿ ತುಂಬ ಜನ ಪಾಪ ಅವಳ ಕೈಲಿ ಹಾಕ್ಸ್ಕೊಂಡ್ರು. ಪಾಪ ಅದಕ್ಕೂ ನಿದ್ದೆ ಇಲ್ಲ.